ಲೆಟ್ಸ್ ವೆಲ್ಕಮ್ ನಮ್ಮ ಜೋಡಿ ನಂಬರ್ 1 ಜಗಮಗ ಜೋಡಿ ಜಗ್ಗಪ್ಪ ಸನ್ ಆಫ್ ಗಂಗಮ್ಮ, ಸುಷ್ಮಿತಾ ಡಾಟರ್ ಆಫ್ ಕಲ್ಪನಾ. ಆರಾಮಾಗಿದ್ಯಾ ತಾನೆ? ಹಾ, ಚೆನ್ನಾಗಿದ್ದೀನಿ. ಮಾತ್ರೆ ತಗೊಂಡೆ ಕಣ. ಈ ಅಲಾಜಿನೇಷನ್ ಅಂತ ಹೇಳ್ತಾರೆ ನೋಡು, ಆ ಥರ ಏನಂತಾರೆ? ಇಂಗ್ಲಿಷ್ ಗೊತ್ತಿಲ್ವಾ? ಗೊತ್ತಿಲ್ಲ. ಅಲಾಜಿನೇಷನ್. ಈಗ ನಾನು ಸ್ಟೇಜ್ ಅಲ್ಲಿ ಇಲ್ಲದೆ ಇದ್ರು ಕುರಿ ಇದಾನೆ ಅಂತ ಕಲ್ಪನೆ ಮಾಡ್ಕೊಳ್ಳೋದೆ ಅಲಾಜಿನೇಷನ್. ಅದು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ, ಚೆನ್ನಾಗಿ ಓಡಾಡ್ಕೊಂಡಿದ್ದೆ, ಆರಾಮಾಗಿದ್ದೆ. ಸ್ಟೇಜ್ ಬಂದ ತಕ್ಷಣ ಹಿಂಗ ಆಗ್ಬಿಟ್ಟಲ್ಲಪ್ಪ. ಯಾಕಪ್ಪ? ನಿನಗೆ ಕಾರಣ, ನನ್ನೇನು ಆರಾಮಾಗಿ ಬಂದಿಂತವಳು ನಿನಗೆ ಕಾಣಿಸ್ತಾ ಇಲ್ವಾ? ಅಲ್ಲೇ ಅವಳಲ್ಲಡ ಮೇಡಮ್, ಕಾಣಿಸ್ತಾ ಇಲ್ವಾ? ಸುಸ್ಮಿತಾ ಚೆನ್ನಾಗಿದೆಯೇನಮ್ಮ? ಅಲ್ಲೆಲ್ಲಿ ನಿಂತವಳೆ, ಆ ಕಡೆ ನಿಂತಿರೋದು. ಮೈಕ್ ಇಲ್ಬಿಟ್ಟೆ. ಏನಮ್ಮ ಸುಸ್ಮಿತಾ ಚೆನ್ನಾಗಿದೀಯಾ? ನೀನ್ ಹಂಗಂದ ತಕ್ಷಣ ಇಲ್ಲಿ ಬಂದ್ಬಿಡ್ಲು. ಏನಮ್ಮ ನೀನು ಹೋಗಿ ಇಲ್ಲಿ ನಿಂತಿರೋ ಸುಸ್ಮಿತಾನ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಿಂತಿಲ್ವಾ? ಇಲ್ಲಿ ಎಲ್ಲಿ ನಿಂತವಳೆ? ಇಲ್ಲಿ. ಅವಳ ಅಲ್ಲಿ ನಿಂತವಳೆ. ಇಲ್ಲಿ ನಿಂತವಳೆ. ಅಲಾಜಿನೇಷನ್. ಇಲ್ಲ ಸುಸ್ಮಿತಾ ಹೇಗಿದೀಯಮ್ಮ? ಸ್ಟೇಜ್ ಮೇಲೆ ಯಾರಿದ್ದಾರೆ ಅಂತ ಮಾತಾಡಿಸ್ತಾ ಇದೀಯ ಮುಚ್ಚಿನಂಗೆಲ್ಲ. ಇಲ್ಲಿ ಇಲ್ವೇ ಇಲ್ವಾ? ಇಲ್ಲಿ ಇಲ್ವೇ ಇಲ್ಲ. ಮತ್ತೆ ನಿಂತ್ಕೊ, ಮಾತಾಡು. ಮತ್ತೆ ಇವತ್ತು ಮದರ್ಸ್ ರೌಂಡ್. ಹೌದು. ಏನ್ ಮಾತಾಡ್ತೀಯ ನೀನ್ ಒಬ್ನೇ? ಒಬ್ನೇ ಏನಣ್ಣ, ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀನಿ. ಮಾತಾಡು ಮತ್ತೆ. ಈ ಪ್ರಪಂಚ ಅಂತ ಏನಿದೆ, ಈ ಭೂಮಂಡಲದಲ್ಲಿ ಸಿಂಪಲ್ ಆಗಿ ಹೇಳು. ಸಿಂಪಲ್ ಆಗಿ ಹೇಳು ಸಾಕು. ಸಾಕು. ಆ ಕಡೆ ಬೇಕಾರೆ ಹೆಂಗಾರು ಹೇಳ್ಕೊ, ಈ ಕಡೆ ಸಿಂಪಲ್ ಆಗಿ ಹೇಳು. ತಾಯಿ ಅಂತಂದ್ರೆ ದೇವರಣ್ಣ. ಅಷ್ಟೇ. ಅಷ್ಟಾದ್ರೆ ಅರ್ಥ ಆಯ್ತ ತಾನೆ. ನಿಂಗ್ ಪ್ರಪಂಚ ಭೂಮಂಡಲ ಅಂದ್ರೆ ಅರ್ಥ ಆಗಲ್ಲ. ಅಷ್ಟೊಂದೆಲ್ಲ ನಮ್ ಕ್ರಿಟಿಕಲ್ ಎಲ್ಲ ಹೇಳ್ಬೇಡ. ಬಿಟ್ಬಿಡಿ ಜಗಪ್ಪ ಅವ್ರ ಬಗ್ಗೆ ಬಿಟ್ಬಿಡಿ. ನಿಮ್ಮ ತಾಯಿ ಬಗ್ಗೆ ಹೇಳಿ. ಇಲ್ಲ, ಎಲ್ಲರಿಗೂ ತಾಯಿ ಅಂತಂದ್ರೆ ಹೇಗ್ ದೇವ್ರು ಹಾಗೆ ನನಗೆ ಪ್ರಪಂಚ ಅವರು. ಬಾಲ್ಯದಲ್ಲಿ ನಾವು ತಾಯಿ ಜೊತೆ ಜಾಸ್ತಿ ಬೆಳೆಯಕ್ಕಾಗ್ಲಿಲ್ಲ. ನಮ್ಮ ತಾಯಿ ಮೈಸೂರಲ್ಲಿ ಇದ್ರೆ ನಾವು ಅಜ್ಜಿ ತಾತನ ಜೊತೆ ಜಾಸ್ತಿ ಬೆಳೆದ್ವಿ. ಇನ್ನೇನೋ ಬುದ್ಧಿ ಬಂತು, ಅಜ್ಜಿನೇ ಫುಲ್ ಅಟ್ಯಾಚ್ ಆಗ್ಬಿಟ್ಟಿದ್ವಿ. ಆ ಟೈಮಲ್ಲಿ ನಮ್ಮಪ್ಪ ನೀ ಚೆನ್ನಾಗಿ ಓದ್ಬೇಕು ಅಂತಂದ್ಬಿಟ್ಟು ಮೈಸೂರಿಗೆ ಕರ್ಕೊಂಬಂದ್ಬಿಟ್ರು. ಪಕ್ಕ ಮನೆಯವರೆಲ್ಲ ಅಕ್ಕ ಅಕ್ಕ ಅಂತ ಹೇಳೋರು ನಮ್ಮ ತಾಯಿಗೆ. ನಾನುವೇ ಅಕ್ಕ ಚೆನ್ನಾಗಿದ್ದೀರಾ, ಅಕ್ಕ ಅಕ್ಕ ಅನ್ನಕ್ ಶುರು ಮಾಡ್ಬಿಟ್ಟೆ ನಮ್ಮ ತಾಯಿಗೆ. ಫ್ರೆಂಡ್ ತರನೇ, ಅಕ್ಕ ತಮ್ಮನ ತರನೇ. ಇವಾಗ್ಲೂ ಮದುವೆಗಿದ್ವಿ, ಆ ಥರ ಎಲ್ಲ ಹೋದ್ರೆ ಅಕ್ಕ ತಮ್ಮ ಅಂತಾನೆ ಜಾಸ್ತಿ ಮಾತಾಡಿಸ್ತಾರೆ. ಇವ್ರು ನಮ್ಮಮ್ಮ ಗಂಗಮ್ಮ ಅಂತ. ಇಡೀ ಇವತ್ತು ನಮ್ಮ ಸಂಸಾರ ನೆಟ್ಟಗೆ ನಡೀತಾ ಇದೆ ಅಂತಂದರೆ ಇವರೇ ಕಾರಣ. ಎಜುಕೇಷನ್ ಕೊಡಿಸಿ ಮಕ್ಕಳಿಗೆ ಇವತ್ತು ನಾನು MA BEd ಮಾಡಿದ್ದೀನಿ. ನನ್ನ ತಂಗಿ MA PhD ಫಸ್ಟ್ ಇಯರ್ PhD ಗಂಟ ಮಾಡಿದ್ಲು. ನನ್ನ ತಮ್ಮ ಡಿಗ್ರಿ ಮಾಡಿದ್ದಾನೆ. ಇದನ್ನೆಲ್ಲ ಮಾಡಿದ್ದಾನೆ. ನಮ್ಮ ತಂದೆ ಕೂಲಿ ಕೆಲಸ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ತಾಯಿನೇ ಕಾರಣ. ಅವರೊಂದು ಮೇಟಿ ನಮ್ಮ ಮನೆಗೆ. ಅವರಿಲ್ಲ ಅಂತಂದರೆ ಆಗಲ್ಲ. ಬಟ್ ಅವರು ಬರೋಕ್ಕಾಗಿಲ್ಲ. ಯಾಕೆ ಅಂತಂದರೆ ನನ್ನ ತಮ್ಮನಿಗೆ ಮಗುವಾಗಿರೋ ಕಾರಣ ಅವತ್ತು ಅದನ್ನೇ ಹೇಳಿದೆ. ಅವರೇ ನೋಡ್ಕೊತಾ ಇರೋದು. ಅದು ಬಿಟ್ಟರೆ ಇನ್ನು ಇಲ್ಲಿ ಜಾಸ್ತಿ ಒಡನಾಟ ಅಂತಂದರೆ ನನಗೆ ಸುಷ್ಮಾ ಅವ್ರ ಅಮ್ಮನೇ. ಅವರೀಗ ನನಗೆ ತಾಯಿ ಆಗ್ಬಿಟ್ಟಿದ್ದಾರೆ. ಮದುವೆ ಆಕ್ಚುಲಿ ಏನು ಗೊತ್ತಾ, ನಿಮ್ಮ ತಾಯಿಯವರು ಇಲ್ಲಿಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ಕಾರಣಗಳಿದೆ. ಆದರೆ ಅವ್ರು ಬರೋಕ್ಕಾಗಲಿಲ್ಲ ಅಂದರೂ ನಿಮಗೋಸ್ಕರ ಏನೋ ಕಳಿಸಿದ್ದಾರೆ ನೋಡಿ. ಏನದು? ಒಬ್ಬಟ್ಟು. ಆಕ್ಚುಲಿ ನನಗೆ ಒಬ್ಬಟ್ಟು ಅಂತಂದ್ರೆ ಸಖತ್ ಇಷ್ಟ ಮೇಡಮ್. ಬೇಕಾದ್ರೆ ಯಾರ್ದಾರ ಸಾವು ಮನೇಲಿ ಕೊಟ್ಬಿಟ್ರು ಕಳ್ತಾ ಅದನ್ನೇ ತಿಂತ ಕೂತಿರ್ತೀನಿ. ನನಗೆ ಅದೇ ಇಂಪಾರ್ಟೆಂಟ್ ಅಂತ. ಒಬ್ಬಟ್ಟು ಮತ್ತೆ ಒಬ್ಬಟ್ಟು ಸಾಂಬಾರು ಅಂದ್ರೆ ನಂಗೆ ಬಹಳ ಇಷ್ಟ. ಒಂದು 10 ಒಬ್ಬಟ್ಟಾದ್ರೂ ತಿಂದ್ಬಿಡ್ತೀನಿ ನಾನು. ಹೆಂಗ್ ಬಂದೆ ನೀನು? ಹೆಂಗ್ ಬಂದೆ ಅಂದ್ರೆ ಕಾರಲ್ಲಿ ಕರೆಸ್ತ್ರ ನಿನ್ನ ಅವರು. ಆಕ್ಚುಲಿ ಇವರೇ ನಮ್ಮಮ್ಮ ಗಂಗಮ್ಮ. ಸತ್ತೋಗ್ಲು ಸರ್ಪ್ರೈಸ್ ಅಂದ್ರು ಅಂತೆಲ್ಲ ನಂಗೆ ಮಾಡಕ್ ಬರಲ್ಲ. ಇವ್ರು ಬಂದಿರೋದೇ ಆಕ್ಚುಲಿ ನಂಗೆ ಖುಷಿ. ಒಂದು 2 ತಿಂಗಳಾಗಿತ್ತೇನ ಬಂದು. 2 ತಿಂಗಳಿಂದ ನಮ್ಮಮ್ಮನ ನಾನು ಸಖತ್ ಮಿಸ್ ಮಾಡ್ಕೊತಾ ಇದ್ದೆ. ಇವತ್ತು ಭಾಳ ಖುಷಿ ಆಯಿತು ಆ್ಯಕ್ಚುಲಿ. ಸಖತ್ ಮಿಸ್ ಮಾಡ್ಕೊತಾರೆ ನಮ್ಮಮ್ಮನ. ನಂಗೆ ಭಾಳ ಆಸೆ ನಮ್ಮ ತಾಯಿನ ನನ್ನ ಜೊತೆಗೆ ಇಟ್ಕೊಂಡು ಸಾಕಬೇಕು ಅಂತ. ಬಟ್ ನಮ್ಮಮ್ಮ ಬರಲ್ಲ. ಮೈಸೂರು ಬಿಟ್ಟು ಅಥವಾ ಯಾರು ಯಜಮಾನ್ರನ್ನ ಬಿಟ್ಬಿಟ್ಟಂತೂ ಅವ್ರು ಬರೋದೇ ಇಲ್ಲ. ಅವರು ಅಷ್ಟೇ 15 ದಿನ ಆಯ್ತಿದಂಗೆ ಫೋನ್ ಮಾಡ್ತಾರೆ, ಇಲ್ಲ 1 ವಾರ ಆಯ್ತಿದಂಗೆ ಫೋನ್ ಮಾಡ್ತಾರೆ. ಮಗನ ಮನೇಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟ ಬಾಯಲ್ಲಿ ಕೆಲಸಗಳವೆ ಅಂತ ಅದೇ ಹೇಳ್ತಾರಲ್ಲ. ನಮ್ಮ ಮನೆಗೆ ನಾವೇ ನೆಂಟರುಗಳಾಗ್ಬಿಡ್ತೀವಿ. 1000 ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದ್ಯಾ? ಆಕ್ಚುಲಿ ಅವರು ಬರೀ ಒಬ್ಬಟ್ಟು ಕಳ್ಸಿಕೊಟ್ಟಿಲ್ಲ, ಅವ್ರ ಕೈಯಾರೆ ಮಾಡ್ಕೊಂಡು ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ ಅವರು. ಅಮ್ಮ ಕೊಡಿಮ್ಮ.
ಗಂಗಮ್ಮ ಅವರೇ, ಮಗನ ಬಗ್ಗೆ ನಿಮ್ಮ ಮಾತುಗಳು ಅಷ್ಟೆಲ್ಲ ಹೇಳಿದ್ರು ನಿಮ್ಮ ಬಗ್ಗೆ. ಆಕ್ಚುಲಿ ಭಾವುಕರಾದ್ರು. ಏನ್ ನನ್ ಹೇಳೋದಕ್ಕೆ ಮಗನ ಇಷ್ಟಪಡ್ತೀರಿ? ತುಂಬಾನೇ ಚೆನ್ನಾಗಿ ನೋಡ್ಕತ್ತ ಚೆನ್ನಾಗ್ ನೋಡ್ಕೊಳ್ತಾರೆ. ಚೆನ್ನಾಗಿ ನಮ್ ಸುಷ್ಮಾ ಆಗ್ಲಿ ಸೊಸ ಮಗಳ ತರ ಅವಳು ಇವನು ಚೆನ್ನಾಗಿ ನೋಡ್ಕತ್ತಾರ. ಒಂದ್ ಹುಷಾರಿಲ್ಲ ಅಂದ್ರು ತಕ್ಷಣ ಏನಾರ ಆಗ್ಲಿ ಹಾಸ್ಪಿಟ್ಲಿಗೆ ಹೋಗಕ್ ಅದು ಇದು ಅಂತ ಎಲ್ಲ ಹೇಳಿ ಚೆನ್ನಾಗಿ ನೋಡ್ಕತ್ತಾರ. ಅವ್ರಿಗೆ ಜಾಸ್ತಿ ಇಂಥ ಮಗನ್ ಪಡೆ ಪುಣ್ಯ ಮಾಡಿದೀನಿ ನಾನು. ನಾನು ಒಂದ್ 2-3 ಪ್ರಶ್ನೆ ಕೇಳ್ತೀನಿ, ಸತ್ಯವಾದ ಉತ್ತರ ಹೇಳ್ಬೇಕು. ಸರಿ ಹೇಳಿ. ನಿಮ್ ಮಗ ಹ್ಮ್ ಯಾವತ್ತಾದ್ರೂ ಅವ್ರ ಅಪ್ಪನ್ ಜೋಬಿಂದ ದುಡ್ಡು ಕದ್ದಿದಾನ? ಅದೆಲ್ಲ ಮಾಡಿಲ್ಲ ನನ್ ಮಕ್ಳು. ಅದೆಲ್ಲ ಮಾಡಿದಾನೆ ಮಗ. ಬೇಕಾದ್ರೆ ಆಚೆ ಕಡೆ ಅವ್ರ ಜೋಬಿನ್ ಕದ್ಬಿಟ್ಟಿರ್ತೀನಿ, ನಮ್ಮ ಅಪ್ಪ ಅಲ್ಲ ನಮ್ಮನೇಲಿ ಯಾರು ಮಕ್ಳು ಕದಿಯಿಲ್ಲ, ಬೇರೆ ಕಡೆ ಅಷ್ಟೇ. ಬೇರೆ ಕಡೆನೂ ಕದ್ದಿದ. ಇಲ್ಲ, ನಮ್ಮ ಅಮ್ಮನಿಗೆ ಗೊತ್ತಿಲ್ಲ, ಅವ್ರ ಸಕ್ಕರೆ ಡಬ್ಬಿಲೆ ಕದ್ಕೊ ಹೋಗ್ತಾ ಇದೆ. ಆಕ್ಚುಲಿ ಸುಷ್ಮಿತಾ ಅವ್ರನ್ನ ಇಷ್ಟಪಟ್ರಲ್ಲ ಇವರು. ಎಷ್ಟನೇ ಹುಡುಗಿ ಅಂತ ನಿಮಗ್ ಗೊತ್ತಾ? ಅವಳೇ ಫಸ್ಟ್. ನಿಮಗ್ ಗೊತ್ತಿರೋದು ಅಲ್ಲ ನಿಮಗ್ ಗೊತ್ತಿರೋದು ಅದು ಫಸ್ಟ್. ಒಂದ್ರ ಪಕ್ಕ ಸೊನ್ನೆಗಳ ಹಾಕೊಳ್ಳಿ. ಇಲ್ಲಪ್ಪ, ಆತರ ಇಲ್ಲ. ಅಲ್ಲ ಅವನು ತಪ್ಪು ಹೇಳ್ತಾವನೆ. 9 ಜನ ಹುಡುಗಿರು ಜಗಪ್ಪನ್ ಲವ್ ಮಾಡಿದ್ರು, ಆದ್ರೆ ಅತ್ತೆ ಅವಳು ಸುಷ್ಮಿತನ್ನ ಅವನು ಇಷ್ಟಪಟ್ಟು ಮದ್ವೆ ಆಗಿದ್ದು ಅಂತ ಹೇಳ್ತಾರ. ಕರೆಕ್ಟ್ ಆಗಿ ಹೇಳ ಅದನ್ನ. ನೀವ್ ಹಂಗ ಅರ್ಥ ಮಾಡ್ಕೊಂಡ್ರ? ಥ್ಯಾಂಕ್ಸ್ ಅಣ್ಣ. ಜಗ್ಗಪ್ಪ ಅವ್ರ ತಂದೆಯವ್ರ ಹತ್ರ ಯಾವ ವಿಷಯಕ್ಕೆ ಒದೆ ತಿಂತಿದ್ದ? ನಾಯಿ ಹೊಡೆದಂಗ್ ಹೊಡಿತಿದ್ರ ಏನು? ಫ್ರೆಂಡ್ಶಿಪ್ ಅಲ್ಲಿ ಇಲ್ಲಿ ಹೋದಾಗ ಮಾತ್ರ ಅದೇ ಚೆನ್ನಾಗಿ ತಿಂತಿದ್ದ. ಸರಿಯಾಗಿ ಯಾವ್ದ್ರಲ್ಲಿ ಹೊಡಿತಿದ್ರ? ಇಟ್ಟನ್ ದೊಣ್ಣೆನ, ಪರ್ಕೆನ, ಬೆಲ್ಟ? ಎಲ್ಲಾದ್ರಲ್ಲೂ ಹೊಡಿಸ್ಕೊಂಡ. ಹೋಲ್ಸೇಲ್. ಆಕ್ಚುಲಿ ನಮ್ಮಪ್ಪ ಅಣ್ಣ, ನೀ ಏನೇನ್ ಹೇಳ್ತಾ ಇದೀಯಾ ಅದ್ರಲ್ಲೆಲ್ಲ ಹೊಡೆದ್ಬಿಟ್ಟವ್ರಣ್ಣ. ವಿವರ್ಸು ಹೇಳ್ತೀನಿ, ನಾ ಹೇಳ್ತೀನಿ. ನಮ್ಮ ಅಪ್ಪನ್ ಚಪ್ಪಲಿ ಸೈಜು 8, ನಮ್ ಸುಷ್ಮನ್ ಚಪ್ಪಲಿ ಸೈಜ್ 5. ಚಪ್ಪಲಿ ಸೈಜ್ ಆಮೇಲೆ ದೊಣ್ಣೆ ಆಗಿ ಯಾವಾಗ ಹೊಡೆದ್ರು? ದೊಣ್ಣೆಯಲ್ಲಿ ಮೇಡಮ್ ಹೇಳ್ತೀನಿ ಕೇಳಿ. ನಮ್ಮ ತಾಯಿ ನಮ್ಮಪ್ಪ ಲವ್ ಮ್ಯಾರೇಜ್. ಆಯ್ತು ಸುಮ್ಮನೆ ಮನೇಲಿ ಕೂತಿದ್ದೀನಿ. ಒಂದ್ಸತಿ ಇವ್ರಿಗೆ ನಾನು ಏನಕ್ಕ ಹಂಗಾಡ್ತಿ ಅಂತ ಅಂದ್ಬಿಟ್ಟು ಎದುರು ಬದ್ರು ಮಾತಾಡೋದು. ನಮ್ಮ ತಾಯಿ ಜೊತೆ ಸ್ವಲ್ಪ ಇದಾಗಿ ಮಾತಾಡ್ತೀವಲ್ಲ, ರ್ಯಾಶ್ ಆಗಿ ಮಾತಾಡ್ಬಿಟ್ಟೆ. ದೊಣ್ಣೆ ತಗೊಂಡು ನನ್ನ ಹೆಂಡತಿಗೆ ನಾನೇ ಇಲ್ಲಿ ತನಕ ಬೈದಿಲ್ಲ, ನೀನೆಂತ ನಮ್ಮ ಮಗ ಅಂದ್ಬಿಟ್ಟು ಗೊತ್ತಲ್ಲ ಮೇಡಮ್, ಸ್ವಲ್ಪ ಸಂಸ್ಕೃತ ಸೇರಿಸಿ ಪೈಡ್ ಅಂತ ಹೊಡೆದು. ಆಯ್ತು ಬಿಡಪ್ಪ, ನಿನ್ನ ಹೆಂಡತಿಗೆ ನಾನು ಬೈಯೋಕಿಲ್ಲ. ಎಲ್ಲಾರ್ಗಿಂತ ಇವನೇ ಜಾಸ್ತಿ ಎಡ್ ತಿಂದಿರೋದು. ಅಲ್ಲ, ಇಲ್ಲಿ ನಮ್ಗೆ ಕೂತಾಗ ಮಾತಾಡ್ದಾಗ ಹೊಡಿಬೇಕು ಅನ್ನಿಸ್ತದೆ. ನಿಮ್ಮ ಅಪ್ಪ ಬಿಡ್ತಾರ?